ಪ್ರಧಾನ ಮಂತ್ರಿಯ ಸೆಕ್ಯೂರಿಟಿಯನ್ನ ಮತ್ತೆ ಬ್ರೀಚ್ ಮಾಡೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅಟೆಂಪ್ಟ್ ಮಾಡೋದು ಇವತ್ತಿನ ಡೇಟ್ ನಲ್ಲಿ ಡೆಲ್ಲಿನ ಒಂದು ಹೈ ಸೆಕ್ಯೂರಿಟಿ ಅಲರ್ಟ್ ಮೇಲೆ ಇಡಲಾಗಿದೆ. ಬಿಕಾಸ್ ಇಲ್ಲಿ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇಲ್ಲಿ ಮತ್ತೆ ಮತ್ತೆ ಒಂದು ಪಾಯಿಂಟ್ ನ ಹೈಲೈಟ್ ಮಾಡ್ತಾ ಇದಾವೆ. ಗೌರ್ಮೆಂಟ್ ಬಿಲ್ಡಿಂಗ್ ಗಳಿಂದ ಹಿಡಿದು ಟೆಂಪಲ್ ಮೇಲೂ ಅಟ್ಯಾಕ್ ಆಗಬಹುದು ಅನ್ನೋ ವಾರ್ನಿಂಗ್ ಬರ್ತಾ ಇದೆ. ಇದು ಒಂದು ಹೊಸ ಪ್ಯಾಟರ್ನ್ ಆಗಿ ಹೊರಗೆ ಬರ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 2025ರ ಡೆವಲಪ್ಮೆಂಟ್ ಕಡೆ ನೋಡಬೇಕಾಗುತ್ತೆ. 2025ರಲ್ಲಿ ಜಲಂಧರ್ನಲ್ಲಿ ಒಂದು ಗ್ರೆನೇಡ್ ಅಟ್ಯಾಕ್ ನಡೆದಿತ್ತು. ಆ ಗ್ರೆನೇಡ್ ಅಟ್ಯಾಕ್ ನಂತರ ಇಂಟೆಲಿಜೆನ್ಸ್ ಬ್ಯೂರೋ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ನಂತರ 2026ರಲ್ಲಿ ಫೈನಲಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಒಂದು ಫೈಲ್ ಕೈ ಸಿಗುತ್ತೆ. ಆ ಫೈಲ್ ಮೂಲಕ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಏನಾಯ್ತಂದ್ರೆ ಇಲ್ಲಿ ಪಾಕಿಸ್ತಾನ ಒಂದು ಹೊಸ ಸ್ಟ್ರಾಟಜಿನ ಇಂಡಿಯಾ ವಿರುದ್ಧ ಅನ್ಫೋಲ್ಡ್ ಮಾಡ್ತಿದೆ ಅಂತ. ಜಲಂಧರ್ ಗ್ರೆನೇಡ್ ಅಟ್ಯಾಕ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಬ್ರೀಚ್ ಅಟೆಂಪ್ಟ್ಸ್, ಡೆಲ್ಲಿ ಹೈ ಅಲರ್ಟ್ ಇವೆಲ್ಲವೂ ಒಂದೇ ಒಂದು ದೊಡ್ಡ ಸ್ಟ್ರಾಟಜಿಯ ಭಾಗವಾಗಿದೆ ಅಂತ ಇವ್ರಿಗೆ ಅರ್ಥ ಆಗುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಬಿಹಾರ್ನ ಬಕ್ಸರಲ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಲಾಗಿತ್ತು. ಅಲ್ಲಿ ಕೇಳಿ ಬಂದ ಆರೋಪ ಏನಂದ್ರೆ PM ಮೋದಿ ಅವರ ಬಿಹಾರ್ ವಿಸಿಟ್ ಸಮಯದಲ್ಲಿ ಮೋದಿ ಅವರ ಸೆಕ್ಯೂರಿಟಿ ಮೂವ್ಮೆಂಟ್ ಮತ್ತೆ ರೂಟ್ ಡೀಟೇಲ್ಸ್ ನ ಈ ವ್ಯಕ್ತಿ ಲೀಕ್ ಮಾಡ್ತಿದ್ದಂತ ಅವನ ಅರೆಸ್ಟ್ ಮಾಡಲಾಗಿತ್ತು. ಅದೇ ರೀತಿ PM ಮೋದಿ ವಿರುದ್ಧ ಅಸಾಸಿನೇಷನ್ ಪ್ಲಾನ್ಸ್ ಮತ್ತು ಥ್ರೆಟ್ ಅಲರ್ಟ್ಸ್ ಬಗ್ಗೆ ಇಂಟೆಲಿಜೆನ್ಸ್ ಏಜೆನ್ಸಿಗೆ ರಿಪೀಟೆಡ್ ಇನ್ಪುಟ್ಸ್ ಬರ್ತಾ ಇದಾವೆ ಇತ್ತೀಚೆಗೆ. ಮೊನ್ನೆ ನಡೆದಂತ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ವಿಸಿಟ್ ಸಮಯದಲ್ಲೂ ಜಿಲೆಟಿನ್ ಸ್ಟಿಕ್ಸ್ ರಿಕವರಿ ಆಗಿದೆ. ಮತ್ತೆ ಫೇಕ್ ಬಾಂಬ್ ಥ್ರೆಟ್ಸ್ ಘಟನೆ ಸೆಕ್ಯೂರಿಟಿ ಏಜೆನ್ಸಿನ ಒಂದು ಹೈ ಅಲರ್ಟ್ ಮೇಲೆ ಇಟ್ಟಿತ್ತು. ಇವೆಲ್ಲವೂ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಅಲ್ಲ, ಒಂದು ದೊಡ್ಡ ಹೈಬ್ರಿಡ್ ಡಿಸ್ಟೆಬಿಲೈಸೇಷನ್ ಪ್ಯಾಟರ್ನ್ ನ ಒಂದು ಭಾಗ ಅಂತ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಇದು ಪಾಕಿಸ್ತಾನ ಕ್ರಿಯೇಟ್ ಮಾಡಿರೋ ಒಂದು ಲೋ ಕಾಸ್ಟ್ ಕ್ರಿಮಿನಲ್ ಟೆರರಿಸಂ ನೆಟ್ವರ್ಕ್. ಇದನ್ನ ಆಪರೇಟ್ ಮಾಡ್ತಿರೋದು ಪಾಕಿಸ್ತಾನದಲ್ಲಿ ಇರುವಂತಹ ಒಬ್ಬ ಕ್ರಿಮಿನಲ್ ಗ್ಯಾಂಗ್ಸ್ಟರ್. ಇವನು ISI ಪೇರೋಲ್ ಮೇಲೆ ಕೆಲಸ ಮಾಡ್ತಿದ್ದೀನಿ ಅಂತ ರಿಪೋರ್ಟ್ಸ್ ಇದೆ. ಅವನ ಹೆಸರು ಶಾಬಾಸ್ ಭಟ್ಟಿ. ಇಲ್ಲಿ ಬಿಗ್ಗೆಸ್ಟ್ ಪಾಯಿಂಟ್ ಏನಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ರಿಪೋರ್ಟ್ ಪ್ರಕಾರ ಇಂಡಿಯಾ ಒಳಗೆ ಒಂದು ಸ್ಕ್ಯಾಟರ್ಡ್ ಲೆವೆಲ್ ಡಿಸ್ಟೆಬಿಲೈಸೇಷನ್ ಮಾಡೋದು ಪಾಕಿಸ್ತಾನದ ಒಂದು ಹೊಸ ಸ್ಟ್ರಾಟಜಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ದೊಡ್ಡ ಮಟ್ಟದ ಮಾಕ್ ಡ್ರಿಲ್ ನಡೆಯಿತು. ಮೇ 13, 2026ರಂದು NSG ಕಮಾಂಡೋಗಳು ಮತ್ತು ಕರ್ನಾಟಕ ಪೊಲೀಸ್ ಜೊತೆ ಒಂದು ಹೈ ಇಂಟೆನ್ಸಿಟಿ ಕೌಂಟರ್ ಟೆರರಿಸಂ ಮಾಕ್ ಡ್ರಿಲ್ ನಡೆಸಿದ್ರು. ಹೆಲಿಕಾಪ್ಟರ್ನಿಂದ ರೆಪಲ್ ಮಾಡುತ್ತಾ ಕಮಾಂಡೋಗಳು ತ್ವರಿತವಾಗಿ ಪೊಸಿಷನ್ ನ ತಗೊಂಡದ್ದು ಮತ್ತು ಟೆರರಿಸ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗೆ ಇರಬಹುದು ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡಲಾಗಿತ್ತು. ಇಂತಹ ಮಾಕ್ ಡ್ರಿಲ್ಗಳು ಇಡೀ ಭಾರತದಾದ್ಯಂತ ನಡೀತಾ ಇದಾವೆ. 2025ರಲ್ಲಿ ಆಪರೇಷನ್ ಅಭ್ಯಾಸ್ ನಂತರ ನ್ಯಾಷನ್ ವೈಡ್ ಸಿವಿಲ್ ಡಿಫೆನ್ಸ್ ಡ್ರಿಲ್ ನಡೆಸಿತ್ತು. ಇಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ರಿಪೋರ್ಟ್ ಪ್ರಕಾರ ಈ ಎಲ್ಲಾ ಡ್ರಿಲ್ಗಳು ಪಾಕಿಸ್ತಾನದ ಲೋ ಕಾಸ್ಟ್ ಕ್ರಿಮಿನಲ್ ಟೆರರಿಸಂ ನೆಟ್ವರ್ಕ್ ನ ಮತ್ತೆ ಪ್ರಾಕ್ಸಿ ಡಿಸ್ಟೆಬಿಲೈಸೇಷನ್ ರಣನೀತಿಯ ವಿರುದ್ಧ ಭಾರತದ ಸಿದ್ಧತೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿವೆ. ವಿಧಾನಸೌಧ, ಸರ್ಕಾರಿ ಬಿಲ್ಡಿಂಗ್ಗಳು, ಮಂದಿರಗಳು ಮತ್ತೆ ಮಿಲಿಟರಿ ಏರಿಯಾದಲ್ಲಿ ಇಂತಹ ಡ್ರಿಲ್ಗಳು ಹೆಚ್ಚಾಗ್ತಿರೋದು ಇಂಟೆಲಿಜೆನ್ಸ್ ಇನ್ಪುಟ್ಸ್ ಆಧಾರದ ಮೇಲೆ. ಪಾಕಿಸ್ತಾನದ ISI ಡೈರೆಕ್ಟ್ ಟೆರರಿಸ್ಟ್ ಗಳನ್ನ ಇತ್ತೀಚೆಗೆ ಭಾರತಕ್ಕೆ ಕಳಿಸುವ ಬದಲು ಇಂಡಿಯಾದಲ್ಲೇ ಇರುವಂತಹ ಲೋಕಲ್ ಕ್ರಿಮಿನಲ್ ಗಳನ್ನ ಬಳಸ್ತಾ ಇದ್ದಾರೆ. ಈ ಸ್ಟ್ರಾಟಜಿನಲ್ಲಿ ಲೋಕಲ್ ಕ್ರಿಮಿನಲ್ಸ್ ಇಂಡಿಯಾ ಒಳಗೆ ಅನ್ಎಂಪ್ಲಾಯ್ಡ್ ಯೂಸ್ ಗಳನ್ನ ಟಾರ್ಗೆಟ್ ಮಾಡಿ ಅವರ ಮೂಲಕ ಲೋಕಲ್ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿಸ್ತಾರೆ. ಇಲ್ಲಿ ಸ್ಮಗ್ಲಿಂಗ್ ನಡೆಸ್ತಾರೆ. ಈ ಲೋಕಲ್ ಯೂಸ್ ನ ಹೈರ್ ಮಾಡಿಕೊಂಡು ಎಕ್ಸ್ಟೋರ್ಷನ್, ಹಫ್ತಾ, ರ್ಯಾನ್ಸಮ್ ಆಕ್ಟಿವಿಟೀಸ್ ನಡೀತಾ ಇದಾವೆ. ಲೋ ಕಾಸ್ಟ್ ರೀತಿಯ ಸ್ಮಾಲ್ ಇಂಡಿವಿಜುವಲೈಸ್ಡ್ ಲೋನ್ ವೂಲ್ಫ್ ಅಟ್ಯಾಕ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಆಬ್ಜೆಕ್ಟಿವ್ ಏನಂದ್ರೆ ಸೋಷಿಯಲ್ ಮೀಡಿಯಾ ಬಳಸೋದು, ಸೋಷಿಯಲ್ ಮೀಡಿಯಾ ಮೂಲಕ ಕ್ರಾಸ್ ಬಾರ್ಡರ್ ಡ್ರೋನ್ ರೂಟ್ಸ್ ನಲ್ಲಿ ವೆಪನ್ಸ್ ನ ಕಳಿಸೋದು, ಡ್ರೋನ್ ಮೂಲಕ ನಾರ್ಕೋಟಿಕ್ಸ್ ನ ಕಳಿಸೋದು. ಆ ವೆಪನ್ಸ್ ಮತ್ತೆ ನಾರ್ಕೋಟಿಕ್ಸ್ ಫ್ಲೋ ಆದ್ಮೇಲೆ ಇಂಡಿಯಾಗೆ ಬಂದ್ಮೇಲೆ ಅಲ್ಲಿ ಸೋಷಿಯಲ್ ಮೀಡಿಯಾ ಆಕ್ಟಿವೇಶನ್ ಮೂಲಕ ಒಂದು ಕ್ರಿಮಿನಲ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಲಾಗುತ್ತೆ. ನಂತರ ಲೋಕಲ್ ಕ್ರಿಮಿನಲ್ಸ್ ನ ಬೇರೆ ಬೇರೆ ಟೆಂಪಲ್ಸ್, ಮಿಲಿಟರಿ ಏರಿಯಾಸ್, ಪ್ರಾಮಿನೆಂಟ್ ಗವರ್ಮೆಂಟ್ ಬಿಲ್ಡಿಂಗ್ಸ್ ನ ರೇಕಿ ಮಾಡ್ತಾರೆ. ಅಂದ್ರೆ ಟಾರ್ಗೆಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಮೇಲೆ ವಿವಿಧ ಥ್ರೆಟ್ಸ್ ನ ಇಶ್ಯೂ ಮಾಡ್ತಾರೆ. ಒಂದ್ ಕಡೆ ಪ್ರೈಮ್ ಮಿನಿಸ್ಟರ್ ನ ಥ್ರೆಟನ್ ಮಾಡ್ತಾರೆ, ಅವರ ಸೆಕ್ಯೂರಿಟಿನ ಬ್ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದ್ ಕಡೆ ಸೀನಿಯರ್ ಮಿನಿಸ್ಟರ್ ಮತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್ಗೆ ಥ್ರೆಟ್ ಕೊಡಲು ಪ್ರಯತ್ನ ಮಾಡ್ತಾರೆ. ಇಲ್ಲಿ ಇವರ ಆಬ್ಜೆಕ್ಟಿವ್ ಬಹಳ ಕ್ಲಿಯರ್ ಆಗಿರುತ್ತೆ. ಒಂದು ಪ್ಯಾನಿಕ್ ಸಿಚುವೇಶನ್ ನ ಅಕ್ರಾಸ್ ಇಂಡಿಯಾ ಒಂದು ಕ್ರಿಯೇಟ್ ಮಾಡೋದು. ಈ ಮೂಮೆಂಟ್ ಅಲ್ಲಿ ಪಾಕಿಸ್ತಾನ ಮಾಡ್ತಿರೋ ಸ್ಟ್ರಾಟಜಿ ಏನಂದ್ರೆ ಐಡಿಯಾಲಜಿಕಲಿ ಇನ್ಸ್ಪೈರ್ಡ್ ಟೆರರಿಸ್ಟ್ ಗಳನ್ನ ಈಗ ಪಾಕಿಸ್ತಾನ ಡೈರೆಕ್ಟ್ ಆಗಿ ಇಂಡಿಯಾಗೆ ಕಳಿಸೋದಿಲ್ಲ. ಯಾಕಂದ್ರೆ ಹಳೆಯ ಲೆವೆಲ್ ಮಾಡೆಲ್ ನಲ್ಲಿ ತುಂಬಾ ಹಣ ಖರ್ಚು ಮಾಡಿ ಟೆರರಿಸ್ಟ್ ಗಳನ್ನ ಟ್ರೈನ್ ಮಾಡಬೇಕಾಗಿತ್ತು. ನಂತರ ಅವರನ್ನ ಇಂಡಿಯಾ ಒಳಗೆ ಇನ್ಫಿಲ್ಟ್ರೇಟ್ ಮಾಡಿ ಅಟ್ಯಾಕ್ ಮಾಡಿಸಬೇಕಾಗಿತ್ತು. ಈಗ ಪಾಕಿಸ್ತಾನ ಇಂಡಿಯಾದಲ್ಲೇ ಇರುವಂತಹ ಲೋಕಲ್ ಕ್ರಿಮಿನಲ್ಸ್ ಬಳಸ್ತಾ ಇದ್ದಾರೆ. ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಪಾಕಿಸ್ತಾನಕ್ಕೆ ಹೇಗೆ ಸಿಗುತ್ತಂದ್ರೆ ಡಿನಯಬಿಲಿಟಿ. ಅಂದ್ರೆ ಅಲ್ಲಿ ಅಟ್ಯಾಕ್ ಮಾಡಿದವರು ನಮ್ಮವರಲ್ಲ, ನಿಮ್ಮಲ್ಲೇ ಇರೋರು ಅಂತವ್ರು. ಇವರು ಲೋಕಲ್ ಗ್ಯಾಂಗ್ ವಾರ್ಸ್ ಮತ್ತೆ ಲೋಕಲ್ ಕ್ರಿಮಿನಲ್ ಮಾಡ್ತಾ ಇರೋದು, ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳ್ಬಹುದು ಅಂತ ಉದ್ದೇಶ ಪಾಕಿಸ್ತಾನಕ್ಕಿದೆ. ಯಾಕಂದ್ರೆ ಇಲ್ಲಿ ಲೋಕಲ್ ಗ್ಯಾಂಗ್ಸ್ಟರ್ಸ್ ಮತ್ತೆ ಕ್ರಿಮಿನಲ್ಗಳೇ ಅವರಿಗೆ ಗೊತ್ತಿಲ್ಲದೆ ಹೊಸ ಹೊಸ ಪುಡಿ ರೌಡಿಗಳನ್ನ ರಿಕ್ರೂಟ್ ಮಾಡ್ತಾರೆ. ಅವ್ರ ಮೂಲಕ ಆಪರೇಷನ್ ನಡೆಸ್ತಾರೆ. ಇದು ಪಾಕಿಸ್ತಾನದ ಹೊಸ ಸ್ಟ್ರಾಟಜಿ. ಇಂಡಿಯಾನ ಒಂದು ಪರ್ಪಚುವಲ್ ಲೆವೆಲ್ ನಲ್ಲಿ ಡಿಸ್ಟೆಬಿಲೈಸ್ ಮಾಡೋದು. ಯಾಕಂದ್ರೆ ಒಂದು ಲಾಂಗ್ ಕನ್ವೆನ್ಷನ್ ವಾರ್ ಮಾಡೋದಕ್ಕೆ ಪಾಕಿಸ್ತಾನ ಹತ್ರ ಇವಾಗ ಶಕ್ತಿ ಇಲ್ಲ. ಆ ಶಕ್ತಿ ಆಪರೇಷನ್ ಸಿಂಧೂರ್ ಆದ್ಮೇಲೆ ಅವರಲ್ಲಿ ಉಳಿದಿಲ್ಲ. ಡೈರೆಕ್ಟ್ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರೆ ಮತ್ತೆ ಇಂಡಿಯಾ ಆಪರೇಷನ್ ಸಿಂಧೂರ್ ತರದ ಒಂದು ಆಪರೇಷನ್ ಪಾಕಿಸ್ತಾನ ಮೇಲೆ ಮಾಡುತ್ತೆ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಹೊಸ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಲಾಗಿದೆ. ಇಂಟೆಲಿಜೆನ್ಸ್ ಬ್ಯೂರೋ ಪ್ರಕಾರ
ಇದು ಹೆಜ್ಬುಲ್ಲಾ ಮಾಡೆಲ್ ಇಂದ ಇನ್ಸ್ಪೈರ್ ಆಗಿದೆ ಅದು. ಇದನ್ನ ಪ್ರಾಕ್ಸಿ ಡಿಸ್ಟೆಬಿಲೈಸೇಷನ್ ಅಂತ ಕರೆಯಲಾಗುತ್ತೆ. ಇದು ಗ್ರೇ ಝೋನ್ ವಾರ್ ಟ್ಯಾಕ್ಟಿಕ್. ಇದರಲ್ಲಿ ಪಾಕಿಸ್ತಾನ ನಾರ್ಕೋಟಿಕ್ಸ್ ಮತ್ತೆ ಕ್ರಿಮಿನಲ್ ಎಕೋಸಿಸ್ಟಮ್ ನ ಬಳಸಿಕೊಂಡು ಇಂಡಿಯಾ ಒಳಗೆ ಇರುವಂತಹ ಒಂದು ಹೈಬ್ರಿಡ್ ವಾರ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಅಪ್ರೋಚ್ ಬಹಳ ಕ್ಲಿಯರ್ ಆಗಿದೆ. ಮೊದಲು ಒಂದು ದೊಡ್ಡ ಟೆರರಿಸ್ಟ್ ಅಟ್ಯಾಕ್ ಮಾಡಲು ಪ್ರಯತ್ನ ಮಾಡ್ತಾ ಇತ್ತು. ಈಗ ಇಂಡಿಯಾ ಒಳಗೆ ಇರುವಂತಹ ಒಂದು ಕಾನ್ಸ್ಟೆಂಟ್ ಇನ್ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ ಈ ಲೋಕಲ್ ಗ್ಯಾಂಗ್ಸ್ ನಿಂದ. ಈ ಇನ್ಸ್ಟೆಬಿಲಿಟಿ ಬಂದಾಗ ಪಾಕಿಸ್ತಾನ ಮತ್ತೆ ಕೈ ತೊಳೆಯುತ್ತೆ. ಅಂದ್ರೆ ನಾವೇನು ಮಾಡಿಲ್ಲ, ನಿಮ್ಮ ಲೋಕಲ್ ಗ್ಯಾಂಗ್ ವಾರ್ಸ್ ಇವೆಲ್ಲ ಮಾಡ್ತಿದ್ದೇವೆ ಅಂತ ಹೇಳುತ್ತೆ. ಇದನ್ನ ಟ್ಯಾಕಲ್ ಮಾಡೋದಕ್ಕೆ ಇಂಡಿಯಾ ಬಳಿ ಒಂದು ಸ್ಟ್ರಾಂಗ್ ಕೌಂಟರ್ ಸ್ಟ್ರಾಟಜಿ ಇರಬೇಕು. ಕ್ರಾಸ್ ಬಾರ್ಡರ್ ಕ್ರಿಮಿನಲ್ ಟೆರರಿಸಂ ಎಕೋಸಿಸ್ಟಮ್ ನ ಡಿಸ್ಮ್ಯಾಂಟಲ್ ಮಾಡೋದಕ್ಕೆ, ಲೋಕಲ್ ಗ್ಯಾಂಗ್ಸ್ ಮತ್ತೆ ಫಾರಿನ್ ಹ್ಯಾಂಡ್ಲರ್ಸ್ ನಡುವಿನ ಲಿಂಕ್ ನ ಬ್ರೇಕ್ ಮಾಡೋದಕ್ಕೆ ಇಲ್ಲಿ ಐಬಿ ಟ್ರೈ ಮಾಡ್ತಾ ಇದೆ. ಇಲ್ಲದೆ ಹೋದ್ರೆ ಈ ಹೈಬ್ರಿಡ್ ವಾರ್ಫೇರ್ ಮಾಡೆಲ್ ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಡೇಂಜರಸ್ ಆಗಿ ಇಂಡಿಯಾಗೆ ಕಾಡಬಹುದು. ಇದೀಗ ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ ಇಂಟೆಲಿಜೆನ್ಸ್ ಏಜೆನ್ಸೀಸ್ ರಿಪೀಟೆಡ್ಲಿ ಅಲರ್ಟ್ ಇಶ್ಯೂಸ್ ಮಾಡ್ತಾ ಇದಾವೆ. ಗವರ್ಮೆಂಟ್ ಬಿಲ್ಡಿಂಗ್ಸ್, ಟೆಂಪಲ್ಸ್, ವಿಐಪಿ ಮೂವ್ಮೆಂಟ್ಸ್, ಪ್ರೈಮ್ ಮಿನಿಸ್ಟರ್ ವಿಸಿಟ್ಸ್ ಎಲ್ಲದ್ರ ಮೇಲೂ ಒಂದು ಅನ್ಪ್ರೆಸಿಡೆಂಟೆಡ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಟ್ರೆಡಿಷನಲ್ ಟೆರರಿಸಂ ಈಗ ಹೈಬ್ರಿಡ್ ಕ್ರಿಮಿನಲ್ ಟೆರರಿಸಂ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಇದು ಟ್ರಾನ್ಸ್ಫಾರ್ಮ್ ಆಗ್ತಿರೋದು ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋ ಗಮನಿಸ್ತಾ ಇದೆ. ಮತ್ತೆ ನಮ್ಮ ಮುಂದಿನ ವಿಡಿಯೋ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.